ಇತ್ತೀಚೆಗೆ ಮಕ್ಕಳಲ್ಲಿ ಹೃದಯಾಘಾತವಾಗುತ್ತಿರುವ ವಿದ್ರಾವಕ ಘಟನೆಗಳು ನಡೆಯುತ್ತಲೇ ಇವೆ. ದಿನ ಕಳೆದಂತೆ ಹೃದಯಾಘಾತಗಳು ಹೆಚ್ಚಾಗುತ್ತಲೇ ಇರುವುದು ಪೋಷಕರನ್ನು ಆತಂಕಕ್ಕೆ ತಳ್ಳಿದೆ. ಒಂದು ವಾರದಲ್ಲಿ 4 ವಿದ್ಯಾರ್ಥಿಗಳು ಹೃದಯಾಘಾತದಿಂದ ಮೃತಪಟ್ಟಿರುವ ಪ್ರಕರಣಗಳು ನಡೆದಿವೆ. ಆ ಘಟನೆಗಳನ್ನು ನೋಡುವುದಾದರೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಚನ್ನಾಪುರ ಗ್ರಾಮದ ಸಚಿನ್ ಎಂಬ ಯುವಕ 8ನೇ ತರಗತಿಯಲ್ಲಿ ಓದುತ್ತಿದ್ದ. ಮನೆಯಲ್ಲಿ ಟಿವಿ ನೋಡುತ್ತಿರುವಾಗ ಹೃದಯಾಘಾತವಾಗಿ ಮೃತಪಟ್ಟಿದ್ದಾನೆ. ಕಳೆದ 2 ದಿನಗಳ ಹಿಂದಷ್ಟೇ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿರುವ ಖಾಸಗಿ ಶಾಲೆಯಲ್ಲಿ ಪರೀಕ್ಷೆ ಬರೆಯುತ್ತಿರುವಾಗಲೇ 16 ವರ್ಷದ ಚೇತನ್ ಕುಮಾರ್ ರಾಠೋಡ್ ಎಂಬ ವಿದ್ಯಾರ್ಥಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಯಾಗಿರುವ 20 ವರ್ಷದ ಪೃಥ್ವಿರಾಜ್ ವಾಕಿಂಗ್ ಮಾಡುತ್ತಿದ್ದ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ರಾಯಚೂರು ಜಿಲ್ಲೆಯ ಸಿರಿವಾರ ಪಟ್ಟಣದ ಖಾಸಗಿ ಶಾಲೆಯೊಂದರಲ್ಲಿ ತರಗತಿಯಲ್ಲಿ ಪಾಠ ನಡೆಯುತ್ತಿದ್ದ ವೇಳೆ 14 ವರ್ಷದ ತರುಣ್ ಅತ್ತನೂರ್ ಎಂಬ ವಿದ್ಯಾರ್ಥಿ ಕುಸಿದು ಬಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಶಾಲೆಗೆ ಹೋಗುವ ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳ ಹೆಚ್ಚಳವು ಕಳವಳಕಾರಿ ಪ್ರವೃತ್ತಿಯಾಗಿದೆ. ಇದಕ್ಕೆ ಕಾರಣಗಳೇನು ಹಾಗೂ ಎಚ್ಚರಿಕೆಗಳೇನು ಎಂಬುದರ ಕುರಿತು ಡಾಕ್ಟರ್ ಶಾಲಿನಿ ಮಾತನಾಡಿದ್ದಾರೆ. ನಾನು 4 ಭಾಗಗಳಾಗಿ ಡಿವೈಡ್ ಮಾಡಿರ್ತೇನೆ. ಮೊದಲನೇ ಭಾಗದಲ್ಲಿ ನಾನು ಹೃದಯ ಯಾವ ರೀತಿ ತಯಾರಾಗುತ್ತೆ ನಮ್ಮ ಶರೀರದಲ್ಲಿ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಮತ್ತೆ ಎರಡನೇದಾಗಿ ಹೃದಯದ ಪ್ರಾಬ್ಲಮ್ಸ್ಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಹೃದಯದ ಪ್ರಾಬ್ಲಮ್ಸ್ಗಳಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಮತ್ತೆ ಮೂರನೇದಾಗಿ ಹೃದಯದ ಪ್ರಾಬ್ಲಮ್ ಇದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಮತ್ತೆ ಪೋಷಕರಾಗಿ ನೀವು ಯಾವ ರೀತಿ ಗುರುತಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ನಾಲ್ಕನೆಯದಾಗಿ ಹೃದಯದ ರಂಧ್ರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹೃದಯ ಅನ್ನುವಂಥದ್ದು 4 ಚೇಂಬರ್ ಅಥವಾ 4 ಕೊಠಡಿಯ ಒಂದು ಅಂಗಾಂಗ ಆಗಿದೆ. ನಾವು ಮೇಲಿನ 2 ಚೇಂಬರ್ಸಿಗೆ ಅಥವಾ ಕೊಠಡಿಗಳಿಗೆ ನಾವು ಹೃತ್ಕರ್ಣಗಳಂತ ಕರಿತೀವಿ ಮತ್ತು ಕೆಳಗಿನ ಕೊಠಡಿಗಳಿಗೆ ನಾವು ಕುಹರಗಳಂತ ಕರಿತೀವಿ. ಇಂಗ್ಲಿಷಲ್ಲಿ ಅದನ್ನ ಏಟ್ರಿಯಾ ಮತ್ತೆ ವೆಂಟ್ರಿಕಲ್ಸ್ ಅಂತ ಕರಿತೀವಿ. ಯಾಕೆ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತಿದ್ದೀನಿ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ನಾವು ಯೂಶಲಿ ತೋರಿಸುವ ತರ ಈ ರೀತಿ ಹೃದಯ ಇರೋದಿಲ್ಲ. ಆಕ್ಚುಲಿ 4 ಚೇಂಬರ್ಸ್ ಇರುತ್ತೆ. ಇದರ ನಡುವೆ ಕೂಡ ಸೆಪರೇಟ್, ಇದು ಎಲ್ಲವೂ ಕೂಡ ಒಂದು ಸೆಪರೇಟ್ ಚೇಂಬರ್ಸ್ ಆಗಿದೆ. ಎಲ್ಲದಕ್ಕೂ ಕೂಡ ತನ್ನದೇ ಕೆಲಸಗಳನ್ನುವಂಥದ್ದು ಇರುತ್ತೆ. ಆಲ್ರೆಡಿ ನಿಮ್ಗೆಲ್ಲರಿಗೂ ಸ್ವಲ್ಪ ವೇಗ ಗೊತ್ತಿರುತ್ತೆ. ಶರೀರದಿಂದ ಬಂದಂತ ಕಲುಷಿತ ರಕ್ತವನ್ನು ಒಂದು ಪಾರ್ಟ್ ತಗೊಂಡುತ್ತೆ, ಮತ್ತೆ ಇನ್ನೂ ಒಂದು ಪಾರ್ಟ್ ಬಾಡಿಯ ಎಲ್ಲಾ ಪಾರ್ಟ್ಸ್ಗೂ ಕೂಡ ಆಮ್ಲಜನಕ ಯುಕ್ತ ಒಂದು ರಕ್ತವನ್ನ ಸರಬರಾಜು ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಮಗು ತಾಯಿಯ ಹೊಟ್ಟೆ ಒಳಗಿದ್ದಾಗ 20 ದಿನಕ್ಕೆ ಆಲ್ರೆಡಿ ರಕ್ತದ ಬಡಿತ ಅನ್ನುವಂಥದ್ದು ಶುರುವಾಗಿರುತ್ತೆ. ಫಸ್ಟ್ ಅದೊಂದು ಟ್ಯೂಬ್ ತರ ಇರುತ್ತೆ. ಇದು ಮತ್ತೆ ಬೆಳವಣಿಗೆ ಆಗ್ತಾ ಆಲ್ಮೋಸ್ಟ್ 4 ವಾರ ಅಥವಾ 50 ದಿನಕ್ಕೆ ಮಗುವಿನ ಹೃದಯ ಅನ್ನುವಂಥದ್ದು 4 ಕೊಠಡಿಯ ಹೃದಯವಾಗಿ ಇದು ಬದಲಾಗುತ್ತೆ. ಸೊ ಈ ರೀತಿ ಹೃದಯ ಅನ್ನುವಂಥದ್ದು ಶರೀರದಲ್ಲಿ ತಯಾರಾಗುತ್ತೆ. ಇದೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಒಂದು ಹೃದಯದ ರಂಧ್ರಗಳ ಅಂತ ಏನ್ ಹೇಳ್ತೀವಿ ಅದರ ಬಗ್ಗೆ ಸಿಗ್ಲಿಕ್ಕೋಸ್ಕರ ಬ್ರೀಫ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದೀನಿ. ಮಕ್ಕಳಲ್ಲಿ ಹೃದಯದ ಸಮಸ್ಯೆ ಯಾಕೆ ಉಂಟಾಗುತ್ತೆ? ಇದಕ್ಕೆ ಅನೇಕ ಕಾರಣಗಳಿವೆ. ಎಷ್ಟೊಂದ್ಸರಿ ಇದಕ್ಕೆ ಕಾರಣಗಳು ಕೂಡ ಗೊತ್ತಾಗದೇ ಇರಬಹುದು. ಏನಾದ್ರೂ ಕಾರಣಗಳು ಗೊತ್ತಿತ್ತಂತ ಹೇಳಿದ್ರೆ, ಎಸ್ಪೆಷಲಿ ಹಿಂದೆ ಒಂದು ಮಗು ಹುಟ್ಟಿದೆ, ಆ ಮಗು ಕೂಡ ಹೃದಯದ ಪ್ರಾಬ್ಲಮ್ ಇದೆ, ಅಥವಾ ತಂದೆ ತಾಯಿಗೆ ಹೃದಯದ ಪ್ರಾಬ್ಲಮ್ಸ್ ಇದೆ, ಈ ರೀತಿ ಫ್ಯಾಮಿಲಿಯಲ್ಲಿ ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ, ಅನುವಂಶಿಕವಾಗಿ ಬಂದಿರುವಂತಹ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಡೆಫಿನೆಟ್ ಆಗಿ ನಮಗೆ ಹೃದಯದ ಪ್ರಾಬ್ಲಮ್ ಯಾಕೆ ಬಂತಂತ ಗೊತ್ತಾಗುತ್ತೆ. ಬಟ್ ಕೆಲವೊಂದ್ಸರಿ ಅದು ಗೊತ್ತಾಗೋದಿಲ್ಲ. ನಾನು ನಿಮ್ಗೆ ಮಕ್ಕಳ ತಜ್ಞೆಯಾಗಿ ಹೇಳೋದೇನಂತ ಹೇಳಿದ್ರೆ, ಯಾಕೆ ಹೃದಯದ ಪ್ರಾಬ್ಲಮ್ ಬಂತು ಅಂತ ಹೆಚ್ಚು ವರಿ ಮಾಡ್ಕೊಳ್ಳೋದಕ್ಕಿಂತ ನೆಕ್ಸ್ಟ್ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿರ್ಣಯ ತಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಹೃದಯದ ಪ್ರಾಬ್ಲಮ್ಸ್ಗಳು, ಸೊ ಹೃದಯದ ಸಮಸ್ಯೆಗಳಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೃದಯದ ಸಮಸ್ಯೆಗಳಲ್ಲಿ ಮೇನ್ಲಿ ಜನ್ಮತಃ ಬಂದಿರುವಂತಹ ಸಮಸ್ಯೆಗಳಾಗಿರ್ಬೋದು, ಅಥವಾ ಮಕ್ಕಳು ಬೆಳೀತಾ ಕೆಲವೊಂದು ಹೃದಯದ ಪ್ರಾಬ್ಲಮ್ಸ್ಗಳು ಬರುತ್ತೆ. ಬೆಳೀತಾ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಇನ್ನಿತರ ಪ್ರಾಬ್ಲಮ್ಸ್ ಗಳಿಂದನೂ ಕೂಡ ಹೃದಯದ ಸಮಸ್ಯೆಗಳು ಬರುತ್ತೆ. ಬಟ್ ಅದು ಮಗು ಬೆಳೀತಾ ಡೆವಲಪ್ ಆಗೋದ್ರಿಂದ ಗುರುತಿಸೋದು ಕೂಡ ಈಸಿ ಆಗುತ್ತೆ. ಮತ್ತೆ ಆಲ್ರೆಡಿ ನೀವು ಹಾಸ್ಪಿಟಲ್ಸ್ಗೆ ತೋರಿಸೋದ್ರಿಂದ ಅದು ಜಾಸ್ತಿ ಮಿಸ್ ಔಟ್ ಅನ್ನೋದು ಆಗೋದಿಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಜನ್ಮತಾ ಮಕ್ಕಳಲ್ಲಿ ಉಂಟಾಗುವಂತ ಹೃದಯ ಸಮಸ್ಯೆಗಳು. ಜನ್ಮತಾ ಉಂಟಾಗುವಂತ ಹೃದಯ ಸಮಸ್ಯೆಗಳನ್ನು ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಕೂಡ ಇವಾಗ ಕೆಲವೊಂದು ಸ್ಕ್ಯಾನಿಂಗ್ ಅನ್ನು ಮಾಡಿ, ಅದಕ್ಕೆ ಫೀಟಲ್ ಟುಡಿಯಕ್ ಅಂತ ಕರಿತೀವಿ. ಈ ಒಂದು ಸ್ಕ್ಯಾನಿಂಗ್ ಗಳ ಮುಖಾಂತರ ನಾವು ಹೃದಯದ ಪ್ರಾಬ್ಲಮ್ಸ್ ಇದೆ ಅಂತ ನಾವು ತಪಾಸಣೆ ಮಾಡಿಸಬಹುದು. ನಿಮ್ಗೆ ಮೊದಲು ಕೂಡ ಮಕ್ಕಳಿದ್ರು ಮತ್ತೆ ಅವರಿಗೂ ಕೂಡ ಹೃದಯದ ಸಮಸ್ಯೆ ಇತ್ತು, ಬೇರೆ ಏನಾದ್ರೂ ಜನ್ಮತಾ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ನೀವು ಈ ರೀತಿ ಮಗು ಗರ್ಭದಲ್ಲಿದ್ದಾಗಲೇ ಕೂಡ ಹೃದಯದ ಸ್ಕ್ಯಾನಿಂಗಿನ ಆಪ್ಷನ್ಸ್ ಗೆ ಹೋಗ್ಬೋದು. ಯೂಶಲಿ ನಿಮ್ ಡಾಕ್ಟರ್ಸ್ ಇದ್ರ ಬಗ್ಗೆ ನಿಮಗೆ ಗೈಡ್ ಮಾಡ್ತಾರೆ. ಈ ಜನ್ಮತಾ ಬರುವಂತಹ ಪ್ರಾಬ್ಲಮ್ಸ್ ಅಂದ್ರೆ ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಲ್ಲಿ 2 ವಿಧಗಳಿದೆ. ಮೊದಲನೇದು ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ, ಮತ್ತೆ ಎರಡನೇದಕ್ಕೆ ಎಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ರೆ ಯೂಶಲಿ ಈ ಒಂದು ಶುದ್ಧಿಯಾದಂತಹ
ರಕ್ತ ಮತ್ತೆ ಅಶುದ್ಧಿಯಾದಂಥ ರಕ್ತ ಆಲ್ರೆಡಿ ನಾನು ನಿಮಗೆ ಹೇಳಿದ ಹಾಗೆ ಎರಡೂ ಕೂಡ ಮಿಕ್ಸ್ ಆದಾಗ ಮಗುವಿನ ಬಣ್ಣ ಕೂಡ ಚೇಂಜ್ ಆಗುತ್ತೆ, ಆಕ್ಸಿಜನ್ನ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ, ಮತ್ತೆ ಮಗು ಹುಟ್ಟುತ್ತಾ ಕೂಡ ಉಸಿರಾಡ್ಲಿಕ್ಕೆ ಸಮಸ್ಯೆ ಉಂಟಾಗಬಹುದು. ಈ ರೀತಿ ಎಲ್ಲ ಸಮಸ್ಯೆಗಳು ಮಕ್ಕಳಿಗೆ ಉಂಟಾಗುತ್ತೆ. ಸೊ ಇದಕ್ಕೆ ನಾವು ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದು ನಿಮಗೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಕೂಡ ಕೆಲವೊಂದು ಸ್ಕ್ಯಾನಿಂದ ತಿಳಿಯುತ್ತೆ, ಅಥವಾ ಮಗು ಹುಟ್ಟಿದ ನಂತರ ನಾವು ಯೂಶಲಿ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಏನ್ ಕರಿತೀವಿ ಅದು ಚೆಕ್ ಮಾಡ್ತೀವಿ. ಮತ್ತೆ ಮಕ್ಕಳು ಯೂಶಲಿ ಹುಟ್ಟಿದಾಗ ಕೆಂಪಗಿರ್ತಾರೆ ಅಥವಾ ಪಿಂಕ್ ಕಲರ್ ಇರ್ತಾರೆ ಅಂತ ಹೇಳ್ತೀವಿ. ಈ ರೀತಿ ಹೃದಯದ ಸಮಸ್ಯೆ ಇರುವಂತಹ ಮಕ್ಕಳಲ್ಲಿ ಯೂಶಲಿ ಅವರು ನೀಲಿ ಬಣ್ಣದಲ್ಲಿರ್ತಾರೆ, ಮತ್ತೆ ಅವರ ಆಕ್ಸಿಜನ್ ಪ್ರಮಾಣ ಕೂಡ 80%ಗಿಂತ ಕಡಿಮೆ ಇರುತ್ತೆ. ಮುಂದೆ ಬೆಳೀತಾ ಬೆಳೀತಾ ಕೂಡ ಅವರ ಒಂದು ಬೆಳವಣಿಗೆಯಲ್ಲಿ ಕುಂಠಿತ ಅನ್ನುವಂಥದ್ದು ಆಗುತ್ತೆ. ಸರಿಯಾದ ಟೈಮಿಗೆ ಅವರು ಕುತ್ಕೊಳ್ಳೋದಿಲ್ಲ, ಓಡಾಡೋದಿಲ್ಲ, ಅವರ ತೂಕ ಕೂಡ ತುಂಬಾ ಕಡಿಮೆ ಇರೋದು, ಮತ್ತೆ ಯಾವಾಗ್ಲೂ ಕೂಡ ಅವರಿಗೆ ಉಸಿರಾಟದ ಸಮಸ್ಯೆ ಆಗುವಂಥದ್ದು. ಇದೀರಾ ಸೊ ಒಳ್ಳೆ ಮಕ್ಕಳ ಡಾಕ್ಟರ್ ತೋರಿಸ್ತಾನೆ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ಮಿಸ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದು ಮೇಜರ್ ಪ್ರಾಬ್ಲಮ್ ಕೂಡ ಹೌದು, ಮತ್ತೆ ಜಾಸ್ತಿ ಮಿಸ್ ಕೂಡ ಆಗೋದಿಲ್ಲ. ಮತ್ತೆ ಎರಡನೇ ತರಹದ ಹೃದಯದ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿರುವಂತೆ ಒಂದು ರಂಧ್ರಗಳ ಸಮಸ್ಯೆ ಆಗಿರ್ಬೋದು. ಇದು ಕೂಡ ಮಕ್ಕಳಲ್ಲಿ ಜನ್ಮತಾ ಮಗು ಒಂದರಲ್ಲಿದ್ದಾಗ ಹೃದಯದ ಬೆಳವಣಿಗೆ ಘಟ್ಟದಲ್ಲಿ ಕೆಲವೊಂದು ವೇರಿಯೇಷನ್ಸ್ ಆಗೋದ್ರಿಂದ ಮಕ್ಕಳಲ್ಲಿ ಈ ರಂಧ್ರಗಳು ಅನ್ನೋದು ಕ್ರಿಯೇಟ್ ಆಗುತ್ತೆ. ನಾನು ಹೇಳಿದಾಗೆ ಮೇಲಿನ 2 ಚೇಂಬರ್ಸ್ ಅಂದ್ರೆ ಹೃತ್ಕರ್ಣಗಳ ನಡುವೆ ಅಂದ್ರೆ ಏಟ್ರಿಯಾಗಳ ನಡುವೆ ಒಂದು ಡಿಫೆಕ್ಟ್ ಅಥವಾ ಹೋಲ್ ಇತ್ತಂದ್ರೆ ಅದಕ್ಕೆ ನಾವು ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಮತ್ತೆ ಕೆಳಗಿನ ಚೇಂಬರ್ಸ್ಗಳಲ್ಲಿ ಕೆಳಗಿನ ಕೊಠಡಿಗಳ ಅಂದ್ರೆ ವೆಂಟ್ರಿಕಲ್ಸ್ ಗಳ ನಡುವೆ ಏನಾದ್ರೂ ಹೋಲ್ ಇತ್ತಂದ್ರೆ ಅದಕ್ಕೆ ನಾವು ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಯೂಶಲಿ ಮಕ್ಕಳಲ್ಲಿ ತುಂಬಾ ಸಾಧಾರಣವಾಗಿ ಸಿಗುವಂತದ್ದು ಈ ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಥವಾ VSD ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಈ ರೀತಿ ನೀವು ಮಕ್ಕಳ ಡಾಕ್ಟರ್ ಹತ್ರ ಹೋಗಿದ್ದೀರಾ ಅಥವಾ ಜನ್ಮತಾನೆ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ನಾವೇನ್ ಮಾಡ್ತೀವಿ ಅಂದ್ರೆ ಮಕ್ಕಳ ಹೃದಯದ ಸ್ಕ್ಯಾನಿಂಗ್ ಅನ್ನು ಮಾಡಿಸಿ ನೋಡ್ತೀವಿ. ಯಾಕೆ ಮಾಡಿಸಿ ನೋಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಹೋಲಿನ ಸೈಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದು, ಮತ್ತೆ ಹೃದಯ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇದಾದ ನಂತರ ಈ ಒಂದು ಹೃದಯದ ಸ್ಕ್ಯಾನಿಂಗ್ ನ ಆಧಾರದ ಮೇಲೆ ಈ ಒಂದು ಹೋಲ್ ಅನ್ನೋಂಥದ್ದು ಯಾವ ಸೈಜ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ನಾವು ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ವಿಂಗಡಣೆ ಮಾಡ್ತೀವಿ. ಅಂದ್ರೆ ಸ್ವಲ್ಪ ಸಣ್ಣದು, ದೊಡ್ಡದು ಮತ್ತೆ ತುಂಬಾ ದೊಡ್ಡದು. ಯೂಶಲಿ ತುಂಬಾ ದೊಡ್ಡ ಹೋಲ್ ಏನಾದ್ರು ಇತ್ತಂದ್ರೆ ನೀವು ಮಗು ಹುಟ್ಟಿದಾಗ್ಲೇನೆ ಮಕ್ಕಳ ಡಾಕ್ಟರ್ನಿಗೆ ತೋರಿಸಿದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ಅದು ಆ ಟೈಮಲ್ಲೇ ಗೊತ್ತಾಗಿರುತ್ತೆ. ಕೆಲವೊಂದು ಸಣ್ಣ ಹೋಲು ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಿರುವಂತಹ ಹೋಲ್ಗಳು ಕೆಲವೊಂದ್ಸರಿ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಮಕ್ಕಳ ಡಾಕ್ಟರ್ಲಿ ರೆಗ್ಯುಲರ್ ಆಗಿ ಚೆಕ್ಅಪ್ಸ್ಗೆ ಹೋದಾಗ ನಿಮಗೆ ಯೂಶಲಿ ಗೊತ್ತಾಗುತ್ತೆ. ಎಷ್ಟೊಂದ್ಸರಿ ನಾವು ಕೂಡ ಮಕ್ಕಳ ಡಾಕ್ಟರ್ಸ್ ಆಗಿ ಮಕ್ಕಳ ಮೇಲೆ ಸ್ಟೆಥೋಸ್ಕೋಪ್ ಇಟ್ಟು ನೋಡಿದಾಗ ಕೆಲವೊಂದ್ಸರಿ ಪೇರೆಂಟ್ಸ್ಗೆ ಹೇಳಿರ್ತೀವಿ ಏನೋ ಒಂದು ಬೇರೆ ರೀತಿ ಸೌಂಡ್ ಕೇಳಿಸ್ತಾ ಇದೆ ಅಂತ. ಅಂದ್ರೆ ಯೂಶಲಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಹೃದಯದ ಬಡಿತ ಅನ್ನೋಂಥದ್ದು ಲಬ್ ಡಬ್ ಈ ರೀತಿ ಆಗ್ತಾ ಇರುತ್ತೆ. ಅದರ ನಡುವೆ ಯಾವುದೇ ಕೂಡ ಬೇರೆ ಸೌಂಡ್ ಕೇಳಿಸಿದಾಗ ನಾವು ಪೇರೆಂಟ್ಸ್ಗೆ ನಾವು ಹೇಳಿರ್ತೀವಿ ಈ ತರ ಬೇರೆ ಸೌಂಡ್ ಕೇಳಿಸ್ತಾ ಇದೆ ಅಂತ. ಈ ತರ ಹೇಳಿದ ತಕ್ಷಣ ಎಷ್ಟೊಂದು ಪೋಷಕರು ತುಂಬಾ ಗಾಬರಿ ಮಾಡ್ಕೊಂಡ್ ಬಿಡ್ತಾರೆ, ಏನಾಗಿದೆ, ಹೃದಯದ ಪ್ರಾಬ್ಲಮ್ ಇದೆಯಾ, ಸೊ ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾ, ಈ ರೀತಿ ಎಲ್ಲ ಒಂದು ಫುಲ್ ಗೊಂದಲಕ್ಕೊಳಗಾಗ್ತಾರೆ. ಸೊ ಪ್ರೀತಿಯ ಪೋಷಕರೇ ಜಾಸ್ತಿ ಹೆಚ್ಚು ಗೊಂದಲಕ್ಕೆ ಒಳಗಾಗುವಂತ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಈ ರೀತಿ ಸೌಂಡ್ ಕೇಳಿಸುವಂತದ್ದು ಕೆಲವೊಂದು ಮಕ್ಕಳಲ್ಲಿ ನಾರ್ಮಲ್ ಕೂಡ ಇರುತ್ತೆ. ಎಸ್ಪೆಷಲಿ ಹೆಚ್ಚಿನ ಜ್ವರ ಬಂದಾಗ, ರಕ್ತ ಕಡಿಮೆ ಇದ್ದಾಗ ಈ ರೀತಿ ಕೆಲವೊಂದು ಸಮಸ್ಯೆಗಳಲ್ಲಿ ಬೇರೆ ಸೌಂಡ್ ಕೇಳಿಸುವಂತದ್ದು ಸಾಮಾನ್ಯವಾಗಿರುತ್ತೆ. ನಾವು ನಿಮ್ಗೆ ಯಾಕೆ ಹೇಳಿರ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಫೈಂಡಿಂಗ್ ನಮಗೆ ಸಿಕ್ಕಿದಾಗ ಪೋಷಕರಾಗಿ ನಿಮ್ಗೆ ಪೋಷಕರಿಗೆ ತಿಳಿಸುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಸೊ ಎಲ್ಲಾ ಕಂಡೀಷನ್ಗೂ ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳ ತಜ್ಞರ ಸಲಹೆಯಂತೆ ಅವರೇನಾದ್ರೂ ಬೇರೆ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು, ಹೃದಯದ ಸೋನೋಗ್ರಫಿ ಮಾಡಿಸ್ಬೇಕು ಅಥವಾ ಹೃದಯದ ತಜ್ಞರನ್ನು ಭೇಟಿ ಮಾಡ್ಬೇಕಂತ ಹೇಳಿದ್ರೆ ದಯವಿಟ್ಟು ಅದನ್ನ ಫಾಲೋ ಮಾಡಿ. ಸೊ ಯೂಶಲಿ ಸಣ್ಣ ರಂಧ್ರಗಳಿದ್ರೆ ತನ್ನಿಗೆ ತಾನೇ ಅದು ಕ್ಲೋಸ್ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ರಿಪೀಟ್ ಸ್ಕ್ಯಾನಿಂಗ್ ಮಾಡಿ ಒಂದು 3 ತಿಂಗಳಾದ್ಮೇಲೆ 6 ತಿಂಗಳಾದ್ಮೇಲೆ ಮತ್ತೆ ಅದನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ಮತ್ತೆ ಬೇರೆ ಮಗುವಿನ ತೂಕ ಹೆಚ್ಚಾಗ್ತಾ ಇದೆ ಅಂದ್ರೆ ಜಾಸ್ತಿ ವರಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟ್ ತುಂಬಾ ಕಡೆ ಸಲಹೆ ಪಡ್ಕೊಂಡು ಏನ್ ಮಾಡ್ಬೇಕಂತ ವರಿ ಮಾಡಬೇಡಿ. ನೀವು ಎಷ್ಟು ಬೇರೆಯವರ ಸಲಹೆ ಪಡ್ಕೊಳ್ಳಿಕ್ ಹೋಗ್ತೀರಾ, ನಿಮಗೆ ಬೇರೆ ತರ ಪರಿಹಾರ ಕೊಡ್ತಾರೆ. ಮತ್ತೆ ಹೃದಯದ ರಂಧ್ರಗಳನ್ನ ಕ್ಲೋಸ್ ಮಾಡ್ಲಿಕ್ಕೆ ಯಾವುದೇ ಆಹಾರದಿಂದ ಆಗಿರ್ಬೋದು ಬೇರೆ ಏನು ಮಾಡಿ ಕ್ಲೋಸ್ ಮಾಡಕ್ ಆಗೋದಿಲ್ಲ. ಇದೊಂದು ನ್ಯಾಚುರಲ್ ಪ್ರೊಸೆಸ್ ಆಗಿರೋದ್ರಿಂದ ಶರೀರನೇ ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಏನಾದ್ರೂ ಅದು ಕ್ಲೋಸ್ ಆಗ್ಲಿಲ್ಲ ಅಂದ್ರೂ ಕೂಡ ಇವಾಗ ತುಂಬಾ ಮುಂದುವರಿದಂತ ಕಾಲ ಆಗಿದೆ. ನಾವು ಈ ಟೈಮಲ್ಲೂ ಯಾಕೆ ವರಿ ಮಾಡಬೇಕು, ಎಲ್ಲಾ ರೀತಿಯಾದಂತ ಟೆಕ್ನಾಲಜಿಗಳು ಬಂದಿದೆ. ಇವಾಗ ಹೃದಯದ ರಂಧ್ರಗಳು ಹೃದಯದ ಆಪರೇಷನ್ ಅನ್ನು ಓಪನ್ ಮಾಡಬೇಕು ಅಂತ ಏನಿಲ್ಲ. ಎಷ್ಟೊಂದು ಒಂದು ಜಸ್ಟ್ ಕಾಲಿನ ಒಂದು ರಕ್ತನಾಳದಿಂದ ಕೆಲವೊಂದು ಟ್ಯೂಬ್ಸ್ ಗಳನ್ನ ಪಾಸ್ ಮಾಡಿ ಈ ಒಂದು ರಂಧ್ರಗಳನ್ನು ಕ್ಲೋಸ್ ಮಾಡುವಂತಹ ಒಂದು ಟೆಕ್ನಾಲಜಿ ಇವಾಗ ಎಲ್ಲಾ ಕಡೆ ಅವೈಲಬಲ್ ಇದೆ. ಮತ್ತೆ ಇನ್ನೊಂದು ಖುಷಿಯಾದ ವಿಷಯ ಅಂತ ಹೇಳಿದ್ರೆ ಎಷ್ಟೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿ ಮಾಡ್ತಾರೆ. ಮತ್ತೆ ಹೃದಯದ ಸಂಬಂಧಿ ಪ್ರಾಬ್ಲಮ್ಸ್ ಗಳಿಗೆ ಎಷ್ಟೊಂದು ಸ್ಕೀಮ್ಗಳು ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಪ್ರೀತಿಯ ಪೋಷಕರೇ, ನೀವು ಹೃದಯದ ಪ್ರಾಬ್ಲಮ್ ಬಂದ ತಕ್ಷಣ ಅಯ್ಯೋ ಇಷ್ಟು ದುಡ್ಡು ಖರ್ಚಾಗುತ್ತೆ ಅಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ದಯವಿಟ್ಟು ವರಿ ಮಾಡ್ಕೊಳ್ಬೇಡಿ. ನಿಮಗೆ ಹತ್ತಿರವಿರುವಂತಹ ಒಳ್ಳೆ ಮಕ್ಕಳ ತಜ್ಞರ ಹತ್ರ ಇದರ ಸಂಬಂಧ
ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತೆ ನಾರಾಯಣ ಹೃದಯಾಲಯದ ಬಗ್ಗೆನೂ ನೀವು ಕೇಳಿರ್ತೀರ. ಇನ್ನಿತರ ಎಷ್ಟೊಂದು ಹೃದಯ ಸಂಬಂಧಿ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ಫ್ರೀಯಾಗಿ ಆಗುವಂತಹ ಫೆಸಿಲಿಟೀಸ್ ಕೂಡ ಇವಾಗ ಅವೈಲಬಲ್ ಇದೆ. ಸೊ ಪ್ರೀತಿಯ ಪೋಷಕರೇ, ಜಾಸ್ತಿ ವರಿ ಮಾಡಬೇಡಿ. ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಸರಿಯಾದ ಕಡೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ಎಷ್ಟೊಂದು ಹೃದಯ ಸಂಬಂಧಿ ಪ್ರಾಬ್ಲಮ್ಸ್ಗಳು ಸರಿಯಾಗುವಂತ ಚಾನ್ಸಸ್ ಇರುತ್ತೆ. ನಾನು ಎಲ್ಲದೂ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಮೋಸ್ಟ್ ಆಫ್ ದ ಇವಾಗಿನ ಕಾಲದಲ್ಲಂತೂ ಎಷ್ಟೊಂದು ಹೃದಯ ಸಂಬಂಧಿ ಪ್ರಾಬ್ಲಮ್ಸ್ಗಳು ಸರಿಯಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ಹೃದಯದ ಸಮಸ್ಯೆಗಳ ಬಗ್ಗೆ ಆಯ್ತು. ನೆಕ್ಸ್ಟ್ ನಾವು ಹೃದಯದ ಸಮಸ್ಯೆಗಳು ಇದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಹೇಳಿರುವ ಹಾಗೆ ಶುದ್ಧಿ ಮತ್ತೆ ಅಶುದ್ಧವಾದಂತಹ ರಕ್ತ ಮಿಕ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಮಗು ನೀಲಿಯಾಗಿ ಕಾಣೋದು, ಅಥವಾ ಕೆಲವೊಂದ್ಸರಿ ನೀವು ಮಕ್ಕಳ ತೂಕ ಹೆಚ್ಚಾಗದೆ ಇರುವಂತದ್ದು, ಮತ್ತೆ ಮಕ್ಕಳು ಹಾಲು ಕುಡಿಸ್ಬೇಕಾದ್ರೆ ಮಕ್ಕಳ ಒಂದು ತಲೆ ಬೆವರು ಬರುವಂತದ್ದು, ಮಕ್ಕಳು ಹಾಲು ಕುಡಿಯೋದನ್ನ ಮಧ್ಯೆ ಮಧ್ಯೆ ಬಿಡುವಂತದ್ದು. ಸೊ ಎಷ್ಟೊಂದ್ಸರಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ತಿರ್ತೀರ ಮಕ್ಕಳು ಹಾಲು ಕುಡಿಬೇಕಾದ್ರೆ ತಲೆ ಎಲ್ಲ ಬೆವರುತ್ತೆ ಅಂತ. ಸೊ ಯೂಶಲಿ ಮಕ್ಕಳ ತೂಕ ಹೆಚ್ಚಾಗಿದೆ, ಮಗುವಿನ ಕಲರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರೆ ಎದುರುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ಮತ್ತೆ ಮಕ್ಕಳು ಮುಂದೆ ಹೋಗ್ತಾ ಅವರು ಸರಿಯಾದ ಟೈಮಿಗೆ ಕೂತ್ಕೊಳ್ದೇ ಇರ್ಬೋದು, ಯಾವಾಗಲೂ ಕೂಡ ರಿಪೀಟೆಡ್ ಆಗಿ ಉಸಿರಾಟದ ಸಮಸ್ಯೆಗಳು ಉಂಟಾಗ್ತಾ ಇರ್ಬೋದು. ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಅನ್ನು ಕೂಡ ನೀವು ನೋಟಿಸ್ ಮಾಡಿದ್ರೆ ದಯವಿಟ್ಟು ಮಕ್ಕಳ ತಜ್ಞರನ್ನು ಭೇಟಿ ಮಾಡಿ.